ಒಂದು ಮಿತ್ರತ್ವ, ಗೆಳೆತನ, ಸ್ನೇಹ ಹೇಗಿರ್ಬೇಕೆಂಬುದಕ್ಕೆ ಆದರ್ಶ ಗೋಕುಲನಾಥ್ ಪ್ರಭು ಮತ್ತೆ ನಂದನ್ ಕಾಮತ್. ಬಹುಶಃ ಕೋಟ್ಯಾಧೀಶ ಇರುವಂತಹ ಅಣ್ಣ ಅಥವಾ ತಮ್ಮ ಕೂಡ ತನ್ನ ಸಹೋದರನಿಗೆ ನೆನಪಿಗೆ ಇಷ್ಟು ದೊಡ್ಡ ಕೊಡುಗೆಯನ್ನು ಕೊಡ್ಲಿಕ್ಕಿಲ್ಲ. ತನ್ನ ಮಿತ್ರರ ನೆನಪಿನಲ್ಲಿ, ನಂದನ್ ಕಾಮತ್ರ ನೆನಪಿನಲ್ಲಿ ಇವತ್ತು ನಂದನ ಮನೆಯನ್ನ ಈ ಹುಡುಗಿಗೆ ಗೋಕುಲನಾಥ್ ಪ್ರಭು ಕಟ್ಟಿಸಿಕೊಡ್ತಾ ಇದ್ದಾರೆ. ಅವರ ಬಂಧು ಅಲ್ಲ, ಕೇವಲ ತನ್ನ ಸ್ನೇಹಿತ ಎಂಬ ಒಂದು ನೆಲೆಯಲ್ಲಿ. 100ರ ಮೇಲೆ ಇನ್ನೊಂದು ಗರಿ ಎಂಬಂತೆ ಇವತ್ತು 101ನೇ ಮನೆ ನಮ್ಮ ಹಿರಿಯ ದಾನಿಗಳಾದ ಮಹಾಪೂಜಕರಾದ ಶ್ರೀ ಗೋಕುಲನಾಥ್ ಪ್ರಭುಗಳಿಂದ ನಿರ್ಮಿಸಲ್ಪಟ್ಟು ಇವತ್ತು ವಿದ್ಯುಕ್ತವಾಗಿ ಅದು ಹಸ್ತಾಂತರಗೊಂಡಿದೆ. ನಮ್ಮ ಮನೆ ಸಿಟಿನದಾಗಿದ್ದು ಗೋಡೆಗಳೆಲ್ಲ ಅಷ್ಟೊಂದು ಗಟ್ಟಿಯಾಗಿರ್ಲಿಲ್ಲ. ಮಳೆಗಾಲದಲ್ಲೆಲ್ಲ ತುಂಬಾ ಸೋರ್ತಾ ಇತ್ತು ಮನೆ. ಮಳೆಗಾಲದಲ್ಲೆಲ್ಲ ನಮ್ಗೆ ಮನೆ ಒಳಗಡೆ ಇರ್ಲಿಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಜೋರಾಗಿ ಗಾಳಿ ಮಳೆ ಎಲ್ಲ ಬಂದ್ರೆ ಮನೆಯಲ್ಲಿ ಬಿದ್ದೋಗ್ತದೆ ಅಂತ ತುಂಬಾ ಹೆದರಿಕೆ ಆಗ್ತಿತ್ತು. ಆ ಸಮಯದಲ್ಲಿ ನಂಗೆ ಓದ್ಲಿಕ್ಕೆ ಎಲ್ಲ ತುಂಬಾ ಕಷ್ಟ ಆಗ್ತಿತ್ತು. ಆದ್ರೆ ಈಗ ನಂಗೆ ಅದರ ಭಯ ಇಲ್ಲ. ಅಂತಕ್ಕಂತ ಹೇಳಿದ್ರೆ ವಿದ್ಯಾಪೋಷಕ ಸಂಸ್ಥೆ ಮತ್ತು ನನ್ನ ದಾನಿಗಳಾದ ಶ್ರೀ ಗೋಕುಲನಾಥ್ ಪ್ರಭು ಸರ್ ಇವರು ನಮಗೆ ಸುಂದರವಾಗಿರುವಂತಹ ಮನೆಯನ್ನ ಕಟ್ಟಿಕೊಟ್ಟಿದ್ದಾರೆ. ಇವ್ರು ಸರ್ ಹೇಳಿದ್ರು, ಯಾರಾದ್ರೂ ಕೋಟ್ಯಾಧೀಶ ಇದ್ದವರು ಸಹ ಈ ತರ ಮಾಡ್ಲಿಕ್ಕಿಲ್ಲ. ಅಣ್ಣ ತಮ್ಮಂದಿರೋದು ತುಂಬಾ ಸತ್ಯ. ಅಂಕಲ್ ನಮ್ಮ ತಂದೆಯವರಿಗೆ ಅಣ್ಣ ಆಗಿದ್ದಾರೆ ಅಂತ ನಾನು ಖಂಡಿತ ಹೇಳ್ತೇನೆ. ಅವ್ರು ನಂಗೆ ರಿಲೇಟಿವೇ ಅಂತ ಹೇಳ್ಬೋದು, ನಮ್ಮ ದೊಡ್ಡಪ್ಪ ಅಂತಾನೆ ನಾನು ಅನ್ಕೊಳ್ತೇನೆ. ಯಾಕಂದ್ರೆ ಈ ತರದ್ದು ಯಾರು ಮಾಡಿಕ್ಕೂ ಸಾಧ್ಯವಿಲ್ಲ. ಸೊ ನಾನು ಅಂಕಲಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೇನೆ. ನಾನು ಮೊನ್ನೆನೂ ಅವ್ರಿಗೆ ಹೇಳಿದ್ದೆ ದಟ್ ವಿ ವಿಲ್ ಬಿ ಫಾರ್ ಎವರ್ ಗ್ರೇಟ್ಫುಲ್. ಈ ತರ ನಮ್ಮ ತಂದೆಯವರ ನೆನಪು ಶಾಶ್ವತ ಆಯ್ತು ಅಂತ. ನಾನು ಏನಾದ್ರೂ ನನ್ನಿಂದ ಕಾಂಟ್ರಿಬ್ಯೂಷನ್ ಆದ್ರೆ ಖಂಡಿತ ಮಾಡ್ತೇನೆ ಸರ್ ಸಂಸ್ಥೆಗೆ, ನಮ್ಮ ತಂದೆಯ ನೆನಪಿನಲ್ಲಿ ಅಂತ ಹೇಳಿ ಎಲ್ಲರಿಗೂ ಧನ್ಯವಾದ. ಸಮಾಜದಲ್ಲಿ ತುಂಬಾ ಕಷ್ಟಗಳಿವೆ. ಈಗ ಅಮೂಲ್ಯನಂತ ಮಕ್ಕಳು ಬಹಳ ಅಪರೂಪ ಸಿಗುದು. ಅಮೂಲ್ಯ, ನೀನು ಇದನ್ನು ನೆನ್ಪಿಟ್ಕೊಳ್ಬೇಕು. ಇದನ್ನ ನಿನಗಿಂದಿನ ಸಿಕ್ಕಿದ ಸಹಾಯದ ಪರಿಣಾಮ ಮುಂದೆ ಏನಾಗುತ್ತೆ ಅಂತ ಗೋಕುಲನಾಥ್ ಪ್ರಭು ಅಂಕಲ್ ನೋಡ್ತಾ ಇರ್ತಾರೆ. ಅವರಿಗೆ ಯಾವತ್ತು ನಿರಾಶೆ ಆಗ್ಬಾರ್ದು. ನಾನು ಕೊಟ್ಟ ದಾನ ಅದು ವ್ಯರ್ಥವಾಯ್ತು ಅಂತ ಅವ್ರಿಗೆ ಕಾಣ್ಬಾರ್ದು. ಯಕ್ಷಗಾನ ಕಲಾರಂಗದವರು ಸರಿಯಾದ ಲಾಭಾರ್ಥಿಯನ್ನು ಹುಡುಕಿ ಇಂಥ ಕಾರ್ಯಕ್ರಮಕ್ಕೆ ಇಂಥ ಒಂದು ಪ್ರಯೋಜನ ಹೊಂದುವಂತೆ ದಾರಿ ತೋರಿಸ್ಕೊಡ್ತಾ ಇದ್ದಾರೆ. ಅವರಿಗೂ ನನ್ನ ಕೃತಜ್ಞತೆಗಳು. ನಂಗೆ ತುಂಬಾ ಸಂತೋಷ ಆಗಿದೆ ಇಂಥ ಕಾರ್ಯಕ್ರಮ ಭಾಗವಹಿಸಲು. ದೇವರೆಲ್ಲರಿಗೂ ಒಳ್ಳೇದು ಮಾಡಿ. 101 ಯಾಕೆ ವಿಶೇಷ ಅಂದ್ರೆ ಅದನ್ನು ಆಚೆ ಬದಿಯಿಂದಲೂ ಓದ್ಬಹುದು, ಈಚೆ ಬದಿಯಿಂದಲೂ ಓದ್ಬಹುದು. ಅದು ಸಕಾಲಿಕವಾಗಿ ನಂದನ ಹೆಸರು ಕೂಡ ಹಾಗೆ ಬಲದ ಬದಿಯಿಂದಲೂ ಓದ್ಬಹುದು, ಎಡದ ಬದಿಯಿಂದಲೂ ಓದ್ಬಹುದು. ಕಲಾರಂಗದ ನಡುವಿನ ಎಡೆಯಲ್ಲಿ ಓಡಾಡುವವರು ಎಲ್ಲರ ನಡೆ ನುಡಿ ಒಂದೇ ಕಡೆ ಎಲ್ಲರದ್ದು ಗಮನ. ಹೇಗೆ ಇದನ್ನು ಉದ್ಧಾರ ಮಾಡೋದು ಅಂತ ಅದಕ್ಕೋಸ್ಕರ ಏನಿದ್ರು ಸಹ ಆಕಾಶಂ ಪತಿತಂ ತೋಯ ಯಥಾಗತ ಸಾಗ್ರಾಹ. ಎಲ್ಲಿ ಯಾರು ಏನು ದಾನ ಮಾಡಿದ್ರು, ದಾನ ಮಾಡಿದಾಗ ಹೂದಾನಿಗೆ ಹೂ ಇಟ್ರೇನೆ ಬೆಲೆ ಬರುವುದು, ಚಂದ ಕೂಡ. ಹಾಗಾಗಿ ಗೋಕುಲ್ ಒಳ್ಳೆ ಕೆಲಸ ಮಾಡಿದ್ದೀರಿ, ಅದಕ್ಕೆ ಬೇಕಾದ ಆಸ್ಪದ ಅವಕಾಶ ಮಾಡಿಕೊಟ್ಟಿದ್ದೀರಿ. ಇವತ್ತು ನನಗೆ ಒಂದು ಧನ್ಯತೆಯ ಭಾವ. ಯಾಕಂತ ಹೇಳಿದ್ರೆ ನನ್ನ ಒಂದು ಆಪ್ತ ಮಿತ್ರನಿಗೆ ಅವರಿಗಾಗಿ ನಾನು ಏನಾದ್ರೂ ಮಾಡಬಲ್ಲೆ ಅನ್ನೋ ಒಂದು ಧನ್ಯತೆ ನನಗೆ ಸಿಕ್ಕಿದ್ದು ಈ ಮನೆಯಿಂದ ನನಗೆ. ಎರಡನೇದಾಗಿ ಅವರಿಗೆ ಈ ಧನ್ಯತೆ ಬರ್ಲಿಕ್ಕೆ ನನಗೆ ಅವಕಾಶ ಕೊಟ್ಟ ವಿದ್ಯಾಪೋಷಕ ಸಂಸ್ಥೆಯವರಿಗೆ ನಾನು ಯಾವಾಗ್ಲೂ ಕೃತಜ್ಞನಾಗಿರುತ್ತೇನೆ. ಅದು ಒಂದು ಭಾಗ್ಯ ಬೇಕು. ನಮ್ಮ ಹತ್ರ ಹಣ ಇದ್ರೆ ಅದು ಮಾತ್ರ ಸಾಕಾಗುದಿಲ್ಲ. ಅದು ಅಪಾತ್ರ ದಾನ ಆಗಬಾರ್ದು, ಒಳ್ಳೆ ಕಡೆಗೆ ಸಿಗ್ಬೇಕು ಅಂತ ಹೇಳುವ ಒಂದು ಉದ್ದೇಶ ಇದ್ರೆ ಅದು ವಿದ್ಯಾಪೋಷಕ ಸಂಸ್ಥೆಯವರು ಮಾತ್ರ ಮಾಡಿಸುದು. ಕಲಾರಂಗದ ಕಡಕರ್ ಸರ್ ಅವರ ತಂಡದ ಒಂದು ಪುಣ್ಯದ ಕಾರ್ಯಕ್ರಮ ನಮ್ಮ ಕ್ಷೇತ್ರದಲ್ಲಿ ಹೆಚ್ಚಾಗಿ ನಡೀತದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಹೇಳಿದೆ. ಅವರ 100 ಮನೆಗಳಲ್ಲಿ ಅತಿ ಹೆಚ್ಚು ಮನೆಗಳು ಬೈಂದೂರು ಕ್ಷೇತ್ರದಲ್ಲೇ ಆಗ್ತದೆ. ಅದರದ ಅರ್ಥ ಅತಿ ಹೆಚ್ಚು ಅವಶ್ಯಕತೆ ಇರುವ ನೀಡಿ ಪೀಪಲ್ ಅಂತ ಹೇಳುವವರು ನಮ್ಮ ಕ್ಷೇತ್ರದಲ್ಲಿ ಜಾಸ್ತಿ ಇದ್ದಾರೆ ಅನ್ನೋದು ಆಯ್ತು. ಯಕ್ಷಗಾನ ಕಲಾರಂಗದ ವಿಶಿಷ್ಟ ಕಾರ್ಯ ನಾವು ಬೇರೆ ಯಾವುದೇ ಸಂಘ ಸಂಸ್ಥೆಗಳು ಮಾಡದ, ನಾನು ಇದುವರೆಗೆ ಯಾವುದೇ ಸಂಸ್ಥೆಗಳಲ್ಲಿ ಇಂಥ ಕೆಲಸ ನೋಡಿರುವುದಿಲ್ಲ. ಬೇರೆ ಬೇರೆ ಕೆಲಸಗಳನ್ನ ಸ್ಕಾಲರ್ಶಿಪ್ ಕೊಡೋದು, ಇನ್ನೇನು ಡೊನೇಷನ್ ಕೊಡೋದು, ಸಣ್ಣ ಕಾರ್ಯಕ್ರಮ ಮಾಡಿ ಅವರ ವರ್ಷದ ಚಟುವಟಿಕೆಯನ್ನು ಮಾಡೋದು, ಇಂಥದ್ದೆಲ್ಲ ಇದೆ. ಯಕ್ಷಗಾನ ಕ್ಷೇತ್ರಕ್ಕೆ ಕೆಲಸ ಮಾಡ್ತಾ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಮಾಡ್ತಾ ವಿದ್ಯಾರ್ಥಿಗಳಿಗೆ ಓದ್ಲಿಕ್ಕೆ ಆಗ್ಬೇಕಿದ್ರೆ ಮನೆ ಇರಬೇಕು. ಮನೆ ಇಲ್ಲದಿದ್ರೆ ಒಳ್ಳೆ ಮಕ್ಕಳು ಹೇಗೆ ಓದ್ತಾರೆ ಅನ್ನೋ ಕಲ್ಪನೆಗೆ ಬಂದು ಅಲ್ಲಿ ಸಹಿತ ಅವ್ರಿಗೆ ಮನೆ ಕಟ್ಟಿ ಕೊಡುವಂತ ವಿಶೇಷ ಪ್ರಯತ್ನ
ಜೀವಮಾನದಲ್ಲೇ ಮೊದಲು ನೋಡಿದ್ದು ಇಲ್ಲಿ ನಾನು.